ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ 2 ಮತ್ತು 3 ಒಂದು ಕರೆಂಟ್ ಅಫೇರ್ಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂದ್ರೆ, ತಾವೆಲ್ಲರೂ ಕೇಳ್ತಾ ಇದ್ರಿ ವಾಟ್ಸಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಮತ್ತು ಕರೆ ಮಾಡಿಬಿಟ್ಟು ಕೇಳ್ತಾ ಇದ್ರಿ, ಸರ್ ಜೂನ್ ಮಂತ್ ಮ್ಯಾಗಝಿನ್ ರೆಡಿ ಆಯ್ತಾ ಅಂತ. ನೋಡಿ, ಜೂನ್ ಮಂತ್ ಮ್ಯಾಗಝಿನ್ ರೆಡಿ ಆಗಿದೆ. ಅದರದ್ದು ಡೆಮೋನ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು, ಯಾವ ತರ ಇರುತ್ತೆ ನಮ್ಮ ಮ್ಯಾಗಝಿನ್ ಅಂತಕ್ಕಂಥದ್ದು. ದಿಸ್ ಇಸ್ ಫ್ರಂಟ್ ಪೇಜ್ ಆಫ್ ಅವರ್ ಮ್ಯಾಗಝಿನ್. KS ಆಗಿರ್ಬೋದು, FD ಆಗಿರ್ಬೋದು, PC ಆಗಿರ್ಬೋದು, VA, PDO ಮತ್ತು ಲ್ಯಾಂಡ್ ಸರ್ವೇರ್ ಮುಂತಾದ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗೋ ದೃಷ್ಟಿಯಿಂದಾಗಿ ಈ ಕನ್ಸಾಲಿಡೇಟ್ ಮೆಟೀರಿಯಲ್ ನ ತಮಗೆ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನಮ್ದು ಇದು ಮ್ಯಾಗಝಿನ್ ಫ್ರಂಟ್ ಪೇಜು. ಇದರಲ್ಲಿ ಯಾವ ತರ ಒಂದು ವಿವರಣೆಯನ್ನು ನೀಡಲಾಗುತ್ತೆ ಅಂದ್ರೆ, ಇನ್ ಡೆಪ್ತ್ ಇನ್ಫಾರ್ಮೇಶನ್, ಯಾವ ತರ ನಿಮಗೆ ಯೂಟ್ಯೂಬ್ ಅಲ್ಲಿ ಕ್ವಾಲಿಟಿ ಮತ್ತು ಕಂಟೆಂಟ್ ಅನ್ನ ಮೇಂಟೈನ್ ಮಾಡಿದೀವಿ, ಅದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಮತ್ತು ಕಂಟೆಂಟ್ ಅನ್ನ ಇದರಲ್ಲಿ ಮೇಂಟೈನ್ ಮಾಡಲಾಗಿದೆ. ಸೊ ಇವೆಲ್ಲ ಓದಾದ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರೋಗೋಸ್ಕರ, ಕಾನ್ಫಿಡೆನ್ಸ್ ಬರಬೇಕಲ್ವ ಅವುಗಳ ಮೇಲೆ. ಸೊ ಯಾವ ತರ ಕಾನ್ಫಿಡೆನ್ಸ್ ಬರುತ್ತಂದ್ರೆ, ನೀವು ಏನಾದರೂ ಕೆಳಗಡೆ ಕ್ವಶನ್ಸ್ ಎಲ್ಲ, ಪ್ರಾಕ್ಟೀಸ್ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರಲಿ ಅನ್ನೋ ಉದ್ದೇಶದಿಂದಾಗಿ ಇದರಲ್ಲಿ ನಿಮಗೆ ಏನು ಸಿಗುತ್ತೆ ಅಂದ್ರೆ, ಇಲ್ಲಿ MCQsಗಳು ಕೂಡ ಸಿಗುತ್ತೆ. ಸುಮಾರು 250ರಿಂದ 300 MCQsಗಳು ನೀವೇನು ಮಾಡಬಹುದು, ಇದರಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಆ ರೀತಿಯಾಗಿ ಮ್ಯಾಗಝಿನ್ ಅನ್ನ ಡಿಸೈನ್ ಮಾಡಿದೀವಿ. ಸೊ ಸುಮಾರು ಜನ ಕೇಳ್ತಾ ಇದ್ರು ಯಾವ ತರ ಪಡ್ಕೊಳ್ಳೋದು ಅಂತ. ಸೊ ಹೊಸದಾಗಿ ಯಾರು ನಮ್ಮ ಚಾನಲ್ಗೆ ನೀವು ಭೇಟಿ ಆಗ್ತಾ ಇದ್ರಿ, ಸೊ ಅವರಿಗೆಲ್ಲ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಕೊಟ್ಟಿದ್ದೀವಿ. ನೋಡಿ, ಇಲ್ಲಿ ಕೊಟ್ಟು ಹೇಳ್ತೀವಿ ನಿಮಗೆ ಯಾವ ತರ ಅಂತ. ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ ಯಾವ ತರ ಅಂತ. ನೋಡಿ, ನಿಮಗೆ ನಮ್ಮ ಮ್ಯಾಗಝಿನ್ ಬೇಕಂದ್ರೆ 1 ಮಂತ್ಗೆ 40 ರೂಪೀಸ್ ಆಗುತ್ತೆ. 2023 ಜಾನ್ ಟು ಮೇ 2024 ಎಷ್ಟಾಗುತ್ತೆ ಅಂದ್ರೆ ನಿಮಗೆ 720 ರೂಪಾಯಿ ಆಗುತ್ತೆ. ಆಯ್ತಾ, ನಿಮ್ಗೆ 720 ಆಗುತ್ತೆ. ಇನ್ನು 2022 ಜಾನ್ ಟು ಮೇ ವರೆಗೆ ಬೇಕಂದ್ರೆ ನಿಮಗೆ ಎಷ್ಟಾಗುತ್ತೆ, 1200 ಆಗುತ್ತೆ. ಡಿಸ್ಕೌಂಟ್ ಆಗಿ 1100 ಅಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ. ಇನ್ನು ಫೋನ್ಪೇ, ಗೂಗಲ್ ಪೇ, Paytm, BP ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ, ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟಲ್ಲಿ ಅಥವಾ PDF ಫಾರ್ಮ್ಯಾಟಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಮ್ಯಾಗಝಿನ್ಸ್ಗಳನ್ನು ತಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ ಏನಕ್ಕೆ ಎಲ್ಲರೂ ಜುಲೈ ಮಂತ್ ಮ್ಯಾಗಝಿನ್ನ ರಿಲೀಸ್ ಮಾಡಿದ್ರೆ ನೀವು ಇನ್ನೂ ಜೂನ್ ಕೊಡ್ತಾ ಇದ್ರಿ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ಹೊಸಬ್ರು. ನೋಡಿ ಸ್ಪಷ್ಟತೆ ಏನಂದ್ರೆ, ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ, ಜುಲೈ ಅಂತ ಹೆಡ್ಡಿಂಗ್ ಹಾಕಿರ್ತಾರೆ ಅಷ್ಟೇ. ಜುಲೈ ಅಂತ ಹೆಡ್ಡಿಂಗ್ ಹಾಕಿ ಎಲ್ಲಾ ಕಂಟೆಂಟು ಜೂನ್ ಇರುತ್ತೆ. ನಾವು ಆ ಥರ ಮಾಡಲ್ಲ. ಜೂನ್ ಅಂದ್ರೆ ಜೂನ್ದೇ ಕಂಟೆಂಟ್ ಇರುತ್ತೆ. ಅರ್ಥ, ನಮ್ಮ ಜೂನ್ ಮಂತ್ ಮ್ಯಾಗಝಿನ್ ಹೋದ್ರೆ ನಿಮ್ಗೆ ಅದರಲ್ಲಿ ಸಂಪೂರ್ಣವಾಗಿ ಜೂನ್ ತಿಂಗಳಲ್ಲಿ ಏನು ಕರೆಂಟ್ ಅಫೇರ್ಸ್ ಇತ್ತು ಅದೇ ಕರೆಂಟ್ ಅಫೇರ್ಸ್ ಇರುತ್ತೆ. ಅಲ್ಲಿ ಮಿಕ್ಸಪ್ ಇರಲ್ಲ ನಮ್ದು. ಅರ್ಥ ಆಯ್ತಾ. ಆದ್ರಿಂದ ನಾವು ಜೂನ್ ಮ್ಯಾಗಝಿನ್ ಅನ್ನ ಈಗ ಬಿಡುಗಡೆ ಮಾಡಿದೀವಿ. ನಿಮ್ಮ ಸ್ಪಷ್ಟತೆಗೋಸ್ಕರ ನಾನು ಇದನ್ನ ಹೇಳಿದ್ದೀನಿ. ಅರ್ಥ ಆಯ್ತಾ. ಯಾರು ಹೊಸಬರಿದ್ದೀರಿ ಅನ್ನೋಗೋಸ್ಕರ ಮಾಹಿತಿಯನ್ನ ತಿಳಿಸಿದ್ದೀನಿ. ಎಸ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಏನ್ ಮಾಡೋಣ ಅಂದ್ರೆ, ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಶನ್. ನೀವು ಯಾರು ಗ್ರೂಪ್ C ಮತ್ತು ಗ್ರೂಪ್ B ಎಕ್ಸಾಮ್ಗಳಿಗೆಲ್ಲ ಓದ್ತಾ ಇದ್ರಿ ಗೊತ್ತಾ, ಅವರು ಈ ಸಬ್ಸ್ಕ್ರಿಪ್ಷನ್ ಅನ್ನು ತಗೊಳ್ಳಿ. VA ಯಾರು ಓದ್ತಾ ಇದ್ರಿ, ಗ್ರೂಪ್ C ಯಾರು ಓದ್ತಾ ಇದ್ರಿ ಅವರೆಲ್ಲ. ಇನ್ನು KS ಯಾರು ಓದ್ತಾ ಇದ್ರಿ, ಯು ಹ್ಯಾವ್ ಟು ಟೇಕ್ ದಿಸ್ ಸಬ್ಸ್ಕ್ರಿಪ್ಷನ್. ಅರ್ಥ ಆಯ್ತಾ. ನಾನು ಯಾಕೆ ಹೇಳ್ತಾ ಇದೀನಿ ಪದೇ ಅಂದ್ರೆ, ನೋಡ್ರಿ, ನೀವು KS ಎಕ್ಸಾಮಿನೇಷನ್ ಪಾಸ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಬಿ ಪಾಸ್ ದ ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ 100 ಕ್ವಶನ್ಸ್ ಇದ್ರೆ 100 ಅಲ್ಲಿ 50 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇರುತ್ತೆ. ಅರ್ಥ ಆಯ್ತಾ. ಅದಕ್ಕೆ ನಿಮ್ಗೆ ಏನಾಗ್ತದೆ ಅಂದ್ರೆ, ಯು ಹ್ಯಾವ್ ಟು ರೀಡ್ ಮಿನಿಮಮ್ 2 year ಕರೆಂಟ್ ಅಫೇರ್ಸ್ ಫಾರ್ KS ವಿತ್ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್. ಇಷ್ಟು ಹೋದ್ರೆ ಮಾತ್ರ ಪಾಸ್ ಆಗ್ತೀರಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈಸಿಯಾಗಿ ಪಾಸ್ ಆಗ್ಬೇಕಂದ್ರೆ ಇದು ನೀವು ಪರಿಶ್ರಮ ಪಡಲೇಬೇಕು. ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ, 2024ನೇ ಸಾಲಿನ ಲಿಯಾನ್ ಮಾಸ್ಟರ್ ಪ್ರಶಸ್ತಿ ಗೆದ್ದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ್ರೆ, ವಿಶ್ವನಾಥ ಆನಂದ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ. ನೋಡ್ರಿ, ಕೆಲವೊಬ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ ನೀವು ಏನ್ ಎಕ್ಸ್ಪ್ಲೇನ್ ಮಾಡ್ತೀರಿ, ಈ ತರ ಪ್ರಶ್ನೆಗಳನ್ನ KS ಕೇಳ್ತಾರೆ ಏನು ಅಂತಕ್ಕಂಥ ಡೌಟ್ ಕೆಲವೊಬ್ರು ಡೌಟ್ ಅಲ್ಲಿ ಇದಾರ. ಸೊ ನಾನು ನಿಮಗೆ ಅಂದ್ರೆ, ಸರ್ ಬಹಳ ಡೆಪ್ತ್ ಆಗಿ ಅವರು ಕೇಳ್ತಾರೆ KS ಅಲ್ಲಿ ಪ್ರಶ್ನೆಗಳು ಅಂತ ಕೆಲವೊಬ್ರು ಏನ್ ಮಾಡ್ತಿದ್ರು ಅಂದ್ರೆ ವಾದವನ್ನ ಮಾಡ್ತಾ ಇದಾರೆ. ಸೊ ನೋಡಿ, ಎಸ್, ಡೆಪ್ತ್ ಆಗಿ ಕೇಳ್ತಾರೆ. ಅರ್ಥ ಆಯ್ತಾ. ನಾವು ಡೆಪ್ತ್ ಆಗಿ ಕೇಳ್ತಾರೆ ಅಂದ್ರೆ, ಯಾವ ನ್ಯೂಸ್ಗೆ ನಿಮಗೆ ಡೆಪ್ತ್ ಇನ್ಫಾರ್ಮೇಶನ್ ಬೇಕು ಆ ನ್ಯೂಸ್ಗೆ ಡೆಪ್ತ್ ಇನ್ಫಾರ್ಮೇಶನ್ ಕೊಟ್ಟೇ ಕೊಡ್ತೀವಿ. ಸೊ ವಿಶ್ವನಾಥ್ ಆನಂದ್ ಅವರು ಈ ಒಂದು ಮಾಸ್ಟರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂದ್ರೆ ಇದರಲ್ಲಿ ಏನ್ ಡೆಪ್ತ್ನೆಸ್ ಇದೆ. ಅರ್ಥ ಆಯ್ತಾ. ನ್ಯೂಸ್ ಕಾಂಟೆಕ್ಸ್ಟ್ ಓದ್ರೆ ಸಾಕು. ಮತ್ತೆ KS ಅಲ್ಲಿ ಈ ತರ ಪ್ರಶ್ನೆಗಳನ್ನ ಕೇಳಲ್ಲ ಅಂತ ಅನ್ಕೋಬೇಡಿ. KS ಅಲ್ಲೂ ಕೂಡ ಸ್ಪೋರ್ಟ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅರ್ಥ ಆಯ್ತಾ. ನೀವು ಪ್ರೀವಿಯಸ್ 2017-18ನೇ ಸಾಲಿನ ಪರೀಕ್ಷೆ 2020ರಲ್ಲಿ ಏನಾಗಿದೆ ಅದನ್ನ ತೆಗೆದು ನೋಡಿ, ಕ್ವಶನ್ ಪೇಪರ್ ಯಾವ ತರ ಕೇಳಿದ್ದಾರೆ ಅಂತ. ನಿಮಗೂ ಕೂಡ ಒಂದು ಏನು ಬರುತ್ತೆ ಅಂದ್ರೆ ಐಡಿಯಾ ಬರುತ್ತೆ. ನೋಡಿ, 5 ಬಾರಿ ವಿಶ್ವ ಚಾಂಪಿಯನ್ ವಿಶ್ವನಾಥ್ ಆನಂದ್ 10ನೇ ಬಾರಿಗೆ ಲಿಯಾನ್ ಮಾಸ್ಟರ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಆಯ್ತಾ. ಲಿಯಾನ್ ಮಾಸ್ಟರ್ ಅಂದ್ರೆ 10ನೇ ಬಾರಿ ಇವರು ಗೆದ್ದಿದ್ದಾರೆ. 5 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಯಾರು, ವಿಶ್ವನಾಥ್ ಆನಂದ್ ಅವರು. ಅರ್ಥ ಆಯ್ತಾ. ಇದು ಗೊತ್ತಿರಬೇಕು, ಇಂಪಾರ್ಟೆಂಟು. ಇನ್ನು ಸ್ಪೇನ್ ಲಿಯಾನ್ ನಲ್ಲಿ ನಡೆದ ಫೈನಲ್ ನಲ್ಲಿ ಸ್ಪೇನ್ ನ ಜೈ ಸ್ಯಾಂಟಿನೋಸ್ ಲತಾಜ್ ಅವರನ್ನ ಸೋಲಿಸಿ ಪ್ರಶಸ್ತಿಯನ್ನ ತಮ್ಮ ಮಡಿಲಿಗೆ ಹಾಕಿಕೊಂಡಿದ್ದಾರೆ. ಆಯ್ತಾ. ಎಲ್ಲಿ ನಡೆದಿತ್ತು ಅಂದ್ರೆ ಸ್ಪೇನ್ ನ ಲಿಯಾನ್ದಲ್ಲಿ ನಡೆದಿತ್ತು. ಆಯ್ತಾ. ಸ್ಪೇನ್ ನಲ್ಲಿ ನಡೆದಿರ್ತಕ್ಕಂಥ ಸ್ಪರ್ಧೆ. ಈ ಸ್ಪರ್ಧೆ ಫೈನಲ್ ನಲ್ಲಿ
ಒಂದು ಜೈಮ್ ಸ್ಯಾಂಟೋಸ್ ಅಂತಕ್ಕಂಥವ್ರು, ಸ್ಯಾಂಟೋಸ್ ಲತಾಸ್ ಅಂತಕ್ಕಂಥವ್ರ ಮಧ್ಯೆ ಮತ್ತು ವಿಶ್ವನಾಥ್ ಆನಂದರ ಮಧ್ಯೆ ನಡೆದಿತ್ತು. ಸೊ ಇವರನ್ನ ಸೋಲಿಸಿಬಿಟ್ಟು ಇವ್ರು ಗೆದ್ದಿದ್ದಾರೆ. ಎಷ್ಟನೇ ಬಾರಿ ಇದು? 10ನೇ ಬಾರಿ. 1996ರಲ್ಲಿ ಮೊದಲ ಬಾರಿ ಪ್ರಶಸ್ತಿ ಪಡೆದ ವಿಶ್ವನಾಥ್ ಆನಂದ್. ನಂತರ 1999, 2000, 2001, 2005, 2006, 2007, 2016, ಈಗ 2024ರಲ್ಲಿ ಕೂಡ ಈ ಪ್ರಶಸ್ತಿಯನ್ನ ಗೆದ್ದಿಕೊಂಡಿದ್ದಾರೆ. ಇನ್ನೊಂದರ ಬಗ್ಗೆ ಫ್ಯಾಕ್ಟ್ ಗೊತ್ತಿರಲಿ, ಸುಮಾರು ಬಾರಿ ಕೇಳಿದಾರೆ ಅಂದ್ರೆ ಏನಂದ್ರೆ ಈ ರಾಜೀವ್ ಗಾಂಧಿ ಪ್ರಶಸ್ತಿ ಪಡೆದ ಮೊದಲ ಈ ಒಂದು ಚೆಸ್ ಚಾಂಪಿಯನ್ ಪಟ್ಟು ಯಾರಂತ ಹೇಳಿದ್ರೆ ವಿಶ್ವನಾಥ್ ಆನಂದ್ ಅಂತಾನೆ ಗೊತ್ತಿರಬೇಕು. ರಾಜೀವ್ ಗಾಂಧಿ ಖೇಲ್ ರತ್ನ ಅದನ್ನ ಏನ್ ಮಾಡಿದಾರೆ, ಈಗ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಏನ್ ಮಾಡಿದ್ದಾರೆ, ಮನುನಾಮಕರಣವನ್ನ ಮಾಡಿದ್ದಾರೆ. ದೀಸ್ ಆರ್ ದ ಇನ್ಫಾರ್ಮೇಶನ್ ಹ್ಯಾವ್ ಟು ಬಿ ರಿಮೆಂಬರ್ ಅಂಡರ್ ದಿಸ್ ಆರ್ಟಿಕಲ್. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಯ್ತಾ. ಸುಮಾರು ಬಾರಿ ಇದ್ರ ಮೇಲೆ UPSC ಕೂಡ ಪ್ರಶ್ನೆ ಕೇಳಿದರೆ, KPSC ಕೂಡ ಪ್ರಶ್ನೆ ಕೇಳಿದ್ದಾರೆ ಆಯ್ತಾ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ನ ಅಧ್ಯಕ್ಷತೆ ವಹಿಸಿಕೊಂಡ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್ ಸಿಂಗಾಪುರ್ ಇಸ್ ದ ರೈಟ್ ಆನ್ಸರ್. ಸಿಂಗಾಪುರ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇಂಥ ನ್ಯೂಸ್ಗಳನ್ನ ನೀವು ಡೆಪ್ತ್ ಆಗಿ ಓದಬೇಕಾಗತ್ತೆ ಆಯ್ತಾ. ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ನಿಮಗೆ, KS ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಅಲ್ಲೂ ಕೂಡ ಕೇಳ್ತಾರ, ಇನ್ನು UPSC ಕೂಡ ಈ ಪ್ರಶ್ನೆಗಳನ್ನ ಕೇಳ್ತಾರೆ ಆಯ್ತಾ. ಇಂಥ ನ್ಯೂಸ್ಗಳಿಗೆ ನಿಮ್ಗೆ ಡೆಪ್ತ್ ಇನ್ಫಾರ್ಮೇಶನ್ ಕೊಟ್ಟೇ ಕೊಡ್ತೀವಿ ನಾವು. ವೆರೆವರ್ ಇಸ್ ಇನ್ಫಾರ್ಮೇಶನ್ ಇಸ್ ನೆಸಸರಿ ಫಾರ್ ಯುವರ್ ಎಕ್ಸಾಮ್ ಸೇಕ್ ಆಫ್ ಯುವರ್ ಎಕ್ಸಾಮಿನೇಷನ್, we are ready to provide you ಅರ್ಥಾಯ್ತಾ. if information is missing in the class, we are providing in the ಮ್ಯಾಗಝಿನ್ಸ್ಗಳಲ್ಲಿ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ಏನ್ ಮಾಡ್ತೀವಿ, ನಾವು ಪ್ರೊವೈಡ್ ಮಾಡ್ತೀವಿ. ನೋಡ್ರಿ, FATF ಅಂದ್ರೆ ಈಗ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ನ 6ನೇ ಮತ್ತು ಅಂತಿಮ ಪ್ಲೇನರಿ ಸಿಂಗಾಪುರದ T. ರಾಜ್ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜೂನ್ 26ರಿಂದ 28ರವರೆಗೆ ಸಿಂಗಾಪುರದಲ್ಲಿ ನಡೆಯಿತು. ಇದು ಗೊತ್ತಿರಬೇಕು ನಿಮಗೆ. FATF ನ 6ನೇ ಪ್ಲೇನರಿ ಸಭೆ ಎಲ್ಲಿ ನಡೀತು ಅಂದ್ರೆ ಸಿಂಗಾಪುರದಲ್ಲಿ ನಡೆದಿತ್ತು. ಈ ಸಿಂಗಾಪುರದಲ್ಲಿ ನಡೆದಿರ್ತಕ್ಕಂಥ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿರು ಅಂತಕ್ಕಂಥದ್ದು ಇದನ್ನು ಕೂಡ ತಮ್ಮ ತಲೆಯಲ್ಲಿ ಸ್ಪಷ್ಟತೆ ಇರಬೇಕು, ಅರ್ಥ ಆಯ್ತಾ. ಹಾಗಾದ್ರೆ ಇಲ್ಲಿ FATF ಅಂದ್ರೆ ಏನು? ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಹಾಗಾದ್ರೆ ಈ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಬಗ್ಗೆ ನಾವು ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ನೋಡ್ತಾ ಬಂದಾಗ, FATF ಭಾರತದ ಮ್ಯೂಚುವಲ್ ಮೌಲ್ಯಮಾಪನ ವರದಿಯನ್ನು ಅಂಗೀಕರಿಸಿದ್ದು. ಈ ವರದಿಯನ್ನು ಭಾರತವನ್ನ ನಿಯಮಿತ ಅನುಸರಣೆ ವಿಭಾಗದಲ್ಲಿ ಇರಿಸಿದೆ. ಈ ಸ್ಥಾನವನ್ನು 4 ಇತರ G20 ದೇಶಗಳಾದ ರಷ್ಯಾ, ಫ್ರಾನ್ಸ್, ಇಟಲಿ ಮತ್ತು UK ಹಂಚಿಕೊಂಡಿವೆ. ಆಯ್ತಾ, ಇಲ್ಲಿ ಗೊತ್ತಿರಬೇಕು, ಮ್ಯೂಚುವಲ್ ಮೌಲ್ಯಮಾಪನ ವರದಿಯನ್ನು ಅಂಗೀಕರಿಸಿವೆ. ಈ ವರದಿ ಭಾರತವನ್ನು ನಿಯಮಿತ ಅನುಸರಣೆ ವಿಭಾಗದಲ್ಲಿ ಏನ್ ಮಾಡಿದೆ ಅಂದ್ರೆ ಅಲ್ಲಿ ಮೌಲ್ಯಮಾಪನದ ಪ್ರಕಾರ ಭಾರತವನ್ನ ಈ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. G20 ಕೇವಲ 4 ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಈ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ FATF ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಗೊತ್ತಾಯಿತು. ಇಟ್ ಇಸ್ ಒನ್ ಆಫ್ ದಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ಒನ್ ಆಫ್ ದಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂದ್ರೆ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ 6ನೇ ಸಭೆಯಲ್ಲಿ ನಡೆದಿತ್ತು ಅಂತ ಹೇಳಿದೆ ನಾನು, ಸಿಂಗಾಪುರದಲ್ಲಿ ನಡೆದಿತ್ತು. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಆರ್ಗನೈಸೇಷನ್? ಈ ಸಂಸ್ಥೆಯ ಪರ್ಪಸ್ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದರೆ. ಸೊ ಇನಿಷಿಯಲಿ ಏನಿದು ಸ್ಥಾಪನೆ ಆಯಿತು, ಕೇವಲ ಒಂದೇ ಪರ್ಪಸ್ ಅನ್ನ ಎತ್ತಿದ್ರು. ಏನು ಒಂದೇ ಪರ್ಪಸ್ ಅನ್ನ? ಮನಿ ಲಾಂಡ್ರಿಂಗ್ ಆಯ್ತಾ. ಮನಿ ಲಾಂಡ್ರಿಂಗ್ ಅನ್ನ ಸ್ಟಾಪ್ ಮಾಡೋದು ಇದರದು ಉದ್ದೇಶವಾಗಿತ್ತು ಮೊದಲು ಸ್ಥಾಪನೆ ಆದಾಗ. ನಂತರ ಏನು 9/11 ಅಟ್ಯಾಕ್, 9/11 ಅಟ್ಯಾಕ್ ಏನು ಅಮೆರಿಕದ ಮೇಲೆ ಆಗುತ್ತೆ. ಸೊ ಅಮೆರಿಕದ ಮೇಲೆ ಆದ ಮೇಲೆ ಇದು ಇನ್ನೊಂದು ಉದ್ದೇಶವನ್ನ ಹಾಕೊಂಡಿದೆ, ಏನಂದ್ರೆ ಟು ಸ್ಟಾಪ್ ದ ಟೆರರ್ ಫೈನಾನ್ಸ್ ಆಯ್ತಾ. ಟೆರರ್ ಫೈನಾನ್ಸಿಂಗ್ ಅನ್ನ ಸ್ಟಾಪ್ ಮಾಡೋಗೋಸ್ಕರ ಇನ್ನೊಂದು ಉದ್ದೇಶವನ್ನ ಹಾಕೊಂಡಿರ್ತಕ್ಕಂಥದ್ದು. ಸೊ ಯು ಹ್ಯಾವ್ ಟು ರಿಮೆಂಬರ್ ಒನ್ ಪಾಯಿಂಟ್ ಕ್ಲಿಯರ್ಲಿ, ದಟ್ ಈಸ್ FATF ಇಟ್ ಇಸ್ ಒನ್ ಆಫ್ ದಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ವಿಚ್ ಡೀಲ್ಸ್ ವಿತ್ ದಿ ಅರ್ಥಾಯ್ತಾ. ಅದೇನ್ ಮಾಡುತ್ತಂದ್ರೆ ವಿಚ್ ಕಂಟ್ರೋಲ್ಸ್ ದಿ ಮನಿ ಲಾಂಡ್ರಿಂಗ್ ಅಂಡ್ ಟೆರರ್ ಫೈನಾನ್ಸಿಂಗ್ ಇನ್ ದ ಮೆಂಬರ್ ಸ್ಟೇಟ್ಸ್. ಯಾವ ಮೆಂಬರ್ ಆಗಿರ್ತದ ಅವುಗಳಲ್ಲಿ ಇದನ್ನ ಸ್ಟಾಪ್ ಮಾಡೋ ಪ್ರಯತ್ನವನ್ನ ಮಾಡ್ತಾವ. ಅಂಡ್ ಇಟ್ ಇಸ್ ಅ ಬೈಂಡಿಂಗ್ ಆನ್ ದಿ ಮೆಂಬರ್ ಕಂಟ್ರೀಸ್. ಮೆಂಬರ್ ಕಂಟ್ರಿಗಳಿಗೆ ಬೈಂಡಿಂಗ್ ಇದೆ ಈ ಮನಿ ಲಾಂಡ್ರಿಂಗ್ ಮತ್ತು ಟೆರರ್ ಫೈನಾನ್ಸಿಂಗ್ ಅನ್ನ ಸ್ಟಾಪ್ ಮಾಡೋಗೋಸ್ಕರ. ಸೊ ಫಾರ್ ದ್ಯಾಟ್ ಇಟ್ ಹ್ಯಾಸ್ ದ 40+9 ರೆಕಮೆಂಡೇಶನ್ಸ್ ಅರ್ಥಾಯ್ತಾ. ಯಾವ ಈ ದೇಶಗಳು ಇದರ ಸದಸ್ಯತ್ವವನ್ನು ಹೊಂದಿರ್ತಾವ ಅವು 40+9 ರೆಕಮೆಂಡೇಶನ್ಗಳನ್ನ ಶಿಫಾರಸುಗಳನ್ನ ಫಾಲೋ ಮಾಡಬೇಕು. 40 ರೆಕಮೆಂಡೇಶನ್ಸ್ ವಿಚ್ ಇಸ್ ರಿಲೇಟೆಡ್ ಟು ದಿ ಮನಿ ಲಾಂಡ್ರಿಂಗ್ ಅಂಡ್ 9 ರೆಕಮೆಂಡೇಶನ್ ವಿಚ್ ಇಸ್ ರಿಲೇಟೆಡ್ ಟು ದಿ ಟೆರರ್ ಫೈನಾನ್ಸಿಂಗ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಯಾವ ದೇಶಗಳು ಈ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡಲ್ಲ ಅಂತ ದೇಶಗಳು, ಇಟ್ ಮೀನ್ಸ್ ದಟ್ ವಿಚ್ ಎವರ್ ದ ನೇಷನ್ಸ್ ವಿಚ್ ನಾಟ್ ಫಾಲೋವಿಂಗ್ ದ 40+9 ರೆಕಮೆಂಡೇಶನ್ಸ್ ಗಳನ್ನ ಶಿಫಾರಸುಗಳನ್ನ ಅನುಸರಣೆ ಮಾಡಿಲ್ಲ ಅಂದ್ರೆ ಆ ಕಂಟ್ರಿಗಳನ್ನ ಗ್ರೇ ಲಿಸ್ಟ್ ಗೆ ಇಡಲಾಗುತ್ತೆ. ಫಸ್ಟ್ ಗ್ರೇ ಲಿಸ್ಟ್ ಇಡಲಾಗುತ್ತೆ. ಗ್ರೇ ಲಿಸ್ಟ್ ಇಟ್ಟಾಗೂ ಕೂಡ ಅದು ರೆಕಮೆಂಡೇಶನ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ಅಂದ್ರೆ ಆ ಕಂಟ್ರಿಯನ್ನ ಬ್ಲಾಕ್ ಲಿಸ್ಟ್ ಇಡಲಾಗುತ್ತೆ. ಸೊ ಹಾಗಾದ್ರೆ ಕಂಟ್ರಿಯನ್ನ ಗ್ರೇ ಲಿಸ್ಟ್ ಮತ್ತು ಬ್ಲಾಕ್ ಲಿಸ್ಟ್ ಇಡೋದ್ರಿಂದ ಡಿಸ್ಅಡ್ವಾಂಟೇಜ್ ಏನಿದೆ ಅಂದ್ರೆ ಆ ದೇಶದಲ್ಲಿ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಫಾರಿನ್ ಇನ್ವೆಸ್ಟರ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಆದುದರಿಂದಾಗಿ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್
ಟು ಸ್ಟಾಪ್ ಮನಿ ಲಾಂಡ್ರಿಂಗ್ ಟು ಕಂಟ್ರೋಲ್ ದ ಮನಿ ಲಾಂಡ್ರಿಂಗ್ ಟೆರರ್ ಫೈನಾನ್ಸಿಂಗ್ ದ ಮೆಂಬರ್ ಸ್ಟೇಟ್ ಅಂತ ಗೊತ್ತಿರಬೇಕು. ನೋಡ್ರಿ, ಈ ಸಭೆಯಲ್ಲಿ ಮಹಿಳಾ ನಾಯಕರ ಕುರಿತು ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಇನ್ಸ್ಪೈರಿಂಗ್ ದ ನೆಕ್ಸ್ಟ್ ಜನರೇಷನ್ ಆಫ್ ವುಮೆನ್ ಲೀಡರ್ಸ್ ಅಂತಕ್ಕಂಥದ್ದು ಎಂಬ ಈ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಲಾಯಿತು. ಇದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಮೆಕ್ಸಿಕೋ 2024 ಜುಲೈ 1ರಿಂದ 2026 ಜೂನ್ 2023ವರೆಗೆ LCD ಅಂಡ್ರಾ ಮಡುಜೋ ಅವರ ಅಡಿಯಲ್ಲಿ ಫ್ಯಾಟಪ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ. ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಜುಲೈ 2001ರಿಂದ 2026 ಜೂನ್ವರೆಗೆ ಇದರ ಅಧ್ಯಕ್ಷತೆಯನ್ನು ಇದು ವಹಿಸಿಕೊಳ್ಳುತ್ತೆ. ಬಟ್ ಇತ್ತೀಚೆಗೆ ಏನು ಕೇಳಿದರೆ ಇಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡ ದೇಶ ಅಂದ್ರೆ ಅಧ್ಯಕ್ಷತೆ ಅಂದ್ರೆ ಸಭೆಯಲ್ಲಿ ಕೇಳಿದರೆ ಇದು ಆಯ್ತಾ. ಸಭೆಯಲ್ಲಿ ಕೇಳಿದಾಗ ಇದು ಹೇಳಬೇಕು ಆಯ್ತಾ. ಸಭೆ ನಡೆದಿದೆ ಎಲ್ಲಿ ಅಂತ. ಇನ್ನು 2024ರಿಂದ 2026ವರೆಗೆ ಅಧ್ಯಕ್ಷತೆ ಯಾವುದು ವಹಿಸಿಕೊಳ್ಳಲಿದೆ ಅಂದ್ರೆ ಮೆಕ್ಸಿಕೋ. ಇದು ಕ್ಲಿಯರ್ ಆಗಿರ್ಬೇಕು ನೋಡಿ. ನೆಕ್ಸ್ಟ್ ಏನಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ, ಫ್ಯಾಟಪ್ ಎಂಬುದು 1986ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಂದು ಸಂಘಟನೆ G7 ಸಭೆಯಲ್ಲಿ ಸ್ಥಾಪಿಸಲಾದ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ದಿಸ್ 2 ಲೈನ್ಸ್ ಹ್ಯಾವಿಂಗ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಯಾವಾಗ ಸ್ಥಾಪನೆ ಆಯಿತು? 1989ರಲ್ಲಿ. ಸೊ ಯಾವಾಗ ಸ್ಥಾಪನೆ ಆಯಿತು? ಪ್ಯಾರಿಸ್ನಲ್ಲಿ ಒಂದು ಸಭೆ ನಡೆದಿತ್ತು. ಎದರ ಸಭೆ ನಡೆದಿತ್ತು? G7 ದೇಶಗಳದು. ಸೊ ಈಗಾಗಲೇ ತಮಗೆ G7 ಸಭೆ ಮಾಡಿದಾಗ G7 ದೇಶಗಳು ಯಾವಿದಾವೆ ಅಂತಕ್ಕಂಥದ್ದು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಅರ್ಥ ಆಯ್ತಾ? ಆ G7 ಸಭೆಯಲ್ಲಿ ಏನು ನಿರ್ಣಯ ಮಾಡಲಾಗುತ್ತದೆ? ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನ ಸ್ಥಾಪನೆ ಮಾಡೋ ಬಗ್ಗೆ ನಿರ್ಣಯ ಮಾಡಿಬಿಟ್ಟು ಸ್ಥಾಪನೆ ಮಾಡಲಾಗುತ್ತೆ. ಇದು ಮನಿ ಲಾಂಡ್ರಿಂಗ್ ಮತ್ತು ಭಯೋತ್ಪಾದಕ ಹಣಕಾಸು ನಿಯಂತ್ರಿಸುವ ಸಂಸ್ಥೆಯಾಗಿದೆ. ಈಗಾಗಲೇ ಹೇಳಿದ್ದೀನಿ ಇಂಗ್ಲಿಷ್ನಲ್ಲಿ, ಇಟ್ ಕಂಟ್ರೋಲ್ಸ್ ದ ಮನಿ ಲಾಂಡ್ರಿಂಗ್. ಆಯ್ತಾ? ಮನಿ ಲಾಂಡ್ರಿಂಗ್ ಅನ್ನ ಸ್ಟಾಪ್ ಮಾಡುತ್ತೆ. ಇನ್ನೊಂದು ಟೆರರ್ ಫೈನಾನ್ಸಿಂಗ್ ಆಯ್ತಾ. ಟೆರರ್ ಫೈನಾನ್ಸಿಂಗ್ ಅನ್ನ ಸ್ಟಾಪ್ ಮಾಡುತ್ತೆ. ಆರಂಭದಲ್ಲಿ ಮನಿ ಲಾಂಡ್ರಿಂಗ್ ಎದುರಿಸುವ ಗುರಿಯನ್ನು ಮಾತ್ರ ಹೊಂದಿತ್ತು. ಈಗಾಗಲೇ ಹೇಳಿದ್ದೀನಿ ನಿಮಗೆ. 2001ರಿಂದ ಅಮೆರಿಕದ ಮೇಲೆ 9/11 ದಾಳಿಯಾದ ಮೇಲೆ ಭಯೋತ್ಪಾದಕ ಹಣಕಾಸಿನ ವಿರುದ್ಧ ಹೋರಾಡುವ ಪ್ರಯತ್ನಗಳನ್ನು ಸಂಯೋಜಿಸಲು ತನ್ನ ಕಾರ್ಯವನ್ನು ವಿಸ್ತರಿಸು. ಇಟ್ ಮೀನ್ಸ್ ದಟ್ ಇಟ್ ಎಕ್ಸ್ಟೆಂಡೆಡ್ ಇಟ್ಸ್ ಫಂಕ್ಷನಾಲಿಟಿ. ಅರ್ಥಾತ್ ಫಂಕ್ಷನಾಲಿಟಿಯನ್ನು ಎಕ್ಸ್ಟೆಂಡ್ ಮಾಡಿತು. ಮನಿ ಲಾಂಡ್ರಿಂಗ್ ಇಂದ ಟೆರರ್ ಫೈನಾನ್ಸಿಂಗ್ ಕೂಡ ಕವರ್ ಮಾಡಬೇಕು ಅಂತಕ್ಕಂಥದ್ದು. ಆರಂಭದಲ್ಲಿ ಕೇವಲ 40 ಶಿಫಾರಸುಗಳಿದ್ದು. ಇಟ್ ಮೀನ್ಸ್ ದಟ್ ಇಟ್ ಓನ್ಲಿ ಡೀಲ್ಸ್ ವಿತ್ ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಂತೆ 40 ರೆಕಮೆಂಡೇಶನ್ಗಳಿದ್ದು. ಸೊ ಲೇಟರ್ ಏನಾಯ್ತಂದ್ರೆ ಈ ಒಂದು ಫಂಕ್ಷನಾಲಿಟಿಯನ್ನು ಕೂಡ ಹಾಕೊಳ್ಳಲಾಯಿತು. ಸೊ ಅದಕ್ಕೆ ಏನಂದ್ರೆ 9 ಮತ್ತೆ ಶಿಫಾರಸುಗಳನ್ನ ಈ ಒಂದು ಸಂಸ್ಥೆ ನೀಡುತ್ತೆ. ಸೊ ಪರ್ಟಿಕ್ಯುಲರ್ ಏನು ಒಂದು ಮೆಂಬರ್ಸ್ ಇರ್ತಾವ ಆ ಮೆಂಬರ್ಸ್ಗಳು ಈ 40+9 ರೆಕಮೆಂಡೇಶನ್ಸ್ಗಳನ್ನ ಅವುಗಳ ದೇಶದಲ್ಲಿ ಮತ್ತು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡುವಾಗ ಅನುಸರಿಸಲೇಬೇಕು. ಇಫ್ ಇಟ್ ನಾಟ್ ಫಾಲೋಡ್ ಹೇಳಿದೀನಿ. ಫಸ್ಟಿಗೆ ಗ್ರೇ ಲಿಸ್ಟ್ ಇಡಲಾಗುತ್ತೆ, ಟೈಮಿಂಗ್ ಕೊಡಲಾಗುತ್ತೆ. ಇಂಪ್ಲಿಮೆಂಟೇಷನ್ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಆ ಕಂಟ್ರಿಯನ್ನ ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇಡಲಾಗುತ್ತೆ. ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಫಾರ್ ಯುವರ್ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಶಿಫಾರಸುಗಳ ಪಾಲಿಸದ ದೇಶಗಳಿಗೆ ಕಪ್ಪು ಪಟ್ಟಿ ಮತ್ತು ಬೂದು ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ. ಈಗಾಗಲೇ ಹೇಳಿದೀನಿ. ಭಾರತವು ಇದರ ಸದಸ್ಯತ್ವವನ್ನು ಹೊಂದಿದೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳ್ತಾರೆ, ಭಾರತವು ಇದು ಸದಸ್ಯ ರಾಷ್ಟ್ರವಾಗಿದೆ ಇಲ್ಲವೋ ಅಂತ. ಅವಾಗಲೂ ಕೂಡ ಗೊತ್ತಿರಬೇಕು ನಿಮಗೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ರಾಷ್ಟ್ರೀಯ ವೈದ್ಯರ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಜುಲೈ 1 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಖ್ಯಾತ ಡಾಕ್ಟರ್ ಬಿಧನ್ ಚಂದ್ರರಾಯ್ ಅವರ ಜನ್ಮದಿನದ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನ ಆಚರಿಸಲಾಗುತ್ತೆ. ಆಯ್ತಾ? ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆ ನಾವು ಹಿಂಗೆ ಕೇಳ್ತಾರೆ? ಯಾಕಂದ್ರೆ ಯಾರ ನೆನಪಿಗಾಗಿ ನಾವು ರಾಷ್ಟ್ರೀಯ ವೈದ್ಯ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ಇದು ಗೊತ್ತಿರ್ಬೇಕು ನಿಮಗೆ. ಡಾಕ್ಟರ್ ಬಿಧನ್ ಚಂದ್ರರಾಯ್ ಅವರ ಒಂದು ಸವಿ ನೆನಪಿಗಾಗಿ ಅವರು ಒಂದು ಖ್ಯಾತ ವೈದ್ಯ ಅವರ ಜನ್ಮದಿನದ ನೆನಪಿಗಾಗಿ ಅವರು ಮಾಡಿರ್ತಕ್ಕಂಥ ಒಂದು ಕೊಡೆಗಳನ್ನ ಸ್ಮರಣೆ ಮಾಡೋಗೋಸ್ಕರ ಸಿಂಪಲ್ ಆಗಿ BC ರಾಯ್ ಅಂತ ಹೇಳ್ತೀವಿ. BC ರಾಯ್ ಅವರ ಜನ್ಮದಿನವನ್ನ ರಾಷ್ಟ್ರೀಯ ವೈದ್ಯರ ದಿನವಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ದಟ್ ಇಸ್ ಆನ್ ಟು ದ ಜುಲೈ 1. 2024ರ ಥೀಮ್ ಏನಾಗಿದೆ ಅಂದ್ರೆ ಹೀಲಿಂಗ್ ಹ್ಯಾಂಡ್ಸ್ ಅಂಡ್ ಕಾರಿಂಗ್ ಹಾರ್ಟ್ಸ್ ಅಂತಕ್ಕಂಥದ್ದು 2024ರ ಒಂದು ಥೀಮ್ ಆಗಿದೆ. ಇನ್ನು ರಾಷ್ಟ್ರೀಯ ವೈದ್ಯರ ದಿನದ ಬಗ್ಗೆ ಮಾತಾಡ್ತಾ ಬಂದಾಗ, ಈ ದಿನವು ನಿಸ್ವಾರ್ಥವಾಗಿ ಜನರಿಗೆ ಅಗತ್ಯವಿರುವ ಸಮಯದಲ್ಲಿ ಸಹಾಯ ಮಾಡುವ ಮತ್ತು ರೋಗಿಗಳ ಆರೋಗ್ಯಕ್ಕಾಗಿ ದಣಿಯಿಲ್ಲದೆ ಕೆಲಸ ಮಾಡುವ ವೈದ್ಯರಿಗೆ ಕೃತಜ್ಞತೆಯನ್ನು ಒಂದು ಸಲ್ಲಿಸೋಗೋಸ್ಕರ ಅವ್ರ ಬಗ್ಗೆ ಒಂದು ಜನರಲ್ಲಿ ಗೌರವ ಬರಲಿ ಮತ್ತು ಅವರ ಒಂದು ಕೊಡುಗೆಯನ್ನು ಸ್ಮರಣೆ ಮಾಡೋಗೋಸ್ಕರ ಈ ದಿನವನ್ನು ನಾವು ಏನು ಮಾಡ್ತೀವಿ? ಸೆಲೆಬ್ರೇಟ್ ಮಾಡ್ತೀವಿ. ವೈದ್ಯರ ದಿನವನ್ನು ವಿವಿಧ ದೇಶಗಳಲ್ಲಿ ಆಚರಿಸಲಾಗುತ್ತೆ ಮತ್ತು ಭಾರತಕ್ಕೆ ಸೀಮಿತವಾಗಿಲ್ಲ ಇದು. ಅದ್ಯಾಗೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಿನವನ್ನು ಆಚರಿಸಲು ಮೀಸಲಾದ ಯಾವುದೇ ದಿನಾಂಕವಿಲ್ಲ. ದೇರ್ ಈಸ್ ನೋ ಇಂಟರ್ನ್ಯಾಷನಲ್ ಡೇ ಫಾರ್ ದಿಸ್ ಒನ್. ಅರ್ಥಾತ್ ಇದಕ್ಕೆ ಯಾವುದೋ ಒಂದು ಅಂತಾರಾಷ್ಟ್ರೀಯ ಒಂದು ದಿನ ಇಲ್ಲ. ಯುನೈಟೆಡ್ ಸ್ಟೇಟ್ನಲ್ಲಿ ವೈದ್ಯರ ದಿನವನ್ನು ಮಾರ್ಚ್ 30ರಂದು ಆಚರಿಸಲಾಗುತ್ತದೆ ಯುನೈಟೆಡ್ ಸ್ಟೇಟ್ನಲ್ಲಿ. ಆದರೆ ಕ್ಯೂಬಾದಲ್ಲಿ ಇದನ್ನು ಡಿಸೆಂಬರ್ 3ರಂದು ಆಚರಿಸಲಾಗುತ್ತೆ. ಇರಾನ್ನಲ್ಲಿ ಆಗಸ್ಟ್ 23. ಇಟ್ ಮೀನ್ಸ್ ದಟ್
ಒಂದು ಅಂತಾರಾಷ್ಟ್ರೀಯ ಒಂದು ದಿನ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ವಿವಿಧ ದೇಶಗಳು ವಿವಿಧ ಒಂದು ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತಾವ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಇನ್ನು ರಾಷ್ಟ್ರೀಯ ವೈದ್ಯರ ದಿನದ ಇತಿಹಾಸ ಬಗ್ಗೆ ಮಾತಾಡ್ತಾ ಬಂದಾಗ ಮೊದಲ ಬಾರಿಗೆ ಮಾರ್ಚ್ 1933ರಲ್ಲಿ ಯುನೈಟೆಡ್ ಸ್ಟೇಟ್ನ ಒಂದು ಜಾರ್ಜಿಯಾದಲ್ಲಿ ವೈದ್ಯರ ದಿನವನ್ನು ಆಚರಣೆ ಮಾಡಲಾಯಿತು. USA ಫಸ್ಟ್ ಇದನ್ನ ಸೆಲೆಬ್ರೇಟ್ ಮಾಡಿದ್ರು. ಚಿತ್ತರಂಜನ್ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಚಿತ್ತರಂಜನ್ ಸೇವಾ ಸದನ್ ಅಂತ ಒಂದು ಸಂಸ್ಥೆಗಳು ಸ್ಥಾಪಿಸಿದ ಡಾಕ್ಟರ್ ಬಿಧನ್ ಚಂದ್ರರಾಯ್ ಅವರನ್ನು ಗೌರವಿಸಲು ಭಾರತದಲ್ಲಿ ಮೊದಲ ರಾಷ್ಟ್ರೀಯ ದಿನವನ್ನ ನಾವು 1991ರಲ್ಲಿ ಈ ಒಂದು ರಾಷ್ಟ್ರೀಯ ವೈದ್ಯರ ದಿನವನ್ನ ಸೆಲೆಬ್ರೇಟ್ ಮಾಡಿದೀವಿ. ಆಯ್ತಾ? ಯಾಕೆ ಸೆಲೆಬ್ರೇಟ್ ಮಾಡಿದೀವಿ, ಮೊದಲು ಯಾವ ಕಂಟ್ರಿ ಸೆಲೆಬ್ರೇಟ್ ಮಾಡ್ತು, ಯಾರ ನೆನಪಿಗಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಥೀಮ್ ಏನು, ಇಂಪಾರ್ಟೆಂಟು. ಡಾಕ್ಟರ್ ಅಂದ್ರೆ BC ರಾಯ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, ಡಾಕ್ಟರ್ BC ರಾಯ್ ಒಬ್ಬ ವೈದ್ಯ, ಸ್ವತಂತ್ರ ಹೋರಾಟಗಾರ, ಶಿಕ್ಷಣ ತಜ್ಞ ಮತ್ತು ರಾಜಕಾರಣಿನೂ ಕೂಡ ಆಗಿದ್ರು ಅವರು. ಇವರು ರಾಯ್ ಅವರು ಜುಲೈ 1, 1882ರಂದು ಪಾಟ್ನಾದಲ್ಲಿ ಜನಿಸಿದರು ಮತ್ತು ಜುಲೈ 1, 1962ರಂದು ಕೋಲ್ಕತ್ತಾದಲ್ಲಿ ಏನಾಗ್ತಾರೆ, ಇವರು ನಿಧನ ಆಗ್ತಾರೆ. ಯಾರು? BC ರಾಯ್ ಅವರು. ಡಾಕ್ಟರ್ ರಾಯ್ ಬ್ರಹ್ಮ ಸಮಾಜದ ಅನುಯಾಯಿಯಾಗಿದ್ದರು. ಇದನ್ನು ಕೂಡ ಗೊತ್ತಿರಲಿರ್ತೈತ, ಇವರೊಬ್ಬರು ಬ್ರಹ್ಮ ಸಮಾಜದ ಫಾಲೋವರ್ ಆಗಿರ್ತಕ್ಕಂಥದ್ದು. ಇಷ್ಟು ಮಾಹಿತಿ ಗೊತ್ತಿರಲಿ. ಅದಲ್ಲದೆ ಈ ಒಂದು BC ರಾಯ್ ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಯ್ತಾ? ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಅವರಿಗೆ 1961ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನು ನೀಡಲಾಗಿದೆ. ಇಂಪಾರ್ಟೆಂಟ್. ಆಯ್ತಾ? ಭಾರತ ರತ್ನ ಪ್ರಶಸ್ತಿ ಯಾವ ನೀಡಲಾಗಿದೆ? 1961. ಯಾರಿಗೆ? BC ರಾಯ್ ಅವರಿಗೆ. ಆಯ್ತಾ? ಇದು ರಾಯ್ ರಾಷ್ಟ್ರೀಯ ಪ್ರಶಸ್ತಿಯನ್ನು 1976ರಲ್ಲಿ ಅವರ ಹೆಸರಿನಲ್ಲಿ ವೈದ್ಯಕೀಯ, ರಾಜಕೀಯ, ವಿಜ್ಞಾನ, ತತ್ವಶಾಸ್ತ್ರ, ಸಾಹಿತ್ಯ ಮತ್ತು ಕಲೆಗಳ ಕ್ಷೇತ್ರದಲ್ಲಿ ಕೆಲಸಕ್ಕಾಗಿ ಸ್ಥಾಪಿಸಲಾಯಿತು. ರಾಯ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡ್ತಾರ. 1976ರಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಕೂಡ ಗೊತ್ತಿರಲಿ. ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ ನೋಡಿ, ಒಟ್ಟು ದೇಶೀಯ ಉತ್ಪನ್ನ ದತ್ತಾಂಶಕ್ಕಾಗಿ ಮೂಲ ವರ್ಷವನ್ನ ಪರಿಷ್ಕರಿಸಲು ಯಾರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಬಿಶ್ವನಾಥ್ ಗೋಲ್ಡರ್ ಇಸ್ ಇದಕ್ಕೆ ರೈಟ್ ಆನ್ಸರ್. ನೋಡ್ರಿ, ಬಹಳ ಇಂಪಾರ್ಟೆಂಟು. ಈಗಾಗಲೇ ಸುಮಾರು ಬಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ತಾ ಇದ್ರ ಮೇಲೆ. ಸೊ ಇಲ್ಲಿ ಹೇಳೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನಿಮಗೆ ನಾನು ಬೇಸಿಕ್ ಅನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲರೂ ಗಮನ ಕೇಳಬೇಕು. ಅರ್ಥಾತ್ ಇಲ್ಲಿ ಏನಂದ್ರೆ GDP ಅಂತ ಬರುತ್ತೆ. ಸೊ GDP ಅಂದ್ರೆ ನಾವೇನು ಕರಿತೀವಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆಯ್ತಾ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಕನ್ನಡದಲ್ಲಿ ಏನಂತ ಹೇಳ್ತೀವಿ ನಾವು? ಇದಕ್ಕೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳ್ತೀವಿ. ಸೊ ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ GDP ಆದಮೇಲೆ NDP ಅಂತ ಬರುತ್ತೆ. ಸೊ NDP ಅಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಇನ್ನೊಂದು ಯಾವ್ದು ಬರುತ್ತೆ? GNP ಅಂತ ಬರುತ್ತೆ. GNP ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಯಾವ್ದು ಬರುತ್ತೆ? NNP ಅಂತ ಬರುತ್ತೆ. ಇದಕ್ಕೆ ಏನು ಕರಿತೀವಿ? ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆಯ್ತಾ? ಇವು ನಾಲ್ಕುಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ನಾವು ನ್ಯಾಷನಲ್ ಇನ್ಕಮ್, ಆಯ್ತಾ, ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಬಳಸ್ತೀವಿ. ಸೊ ವಾಟ್ ಡಸ್ ಮೀನ್ ಬೈ ನ್ಯಾಷನಲ್ ಇನ್ಕಮ್? ನ್ಯಾಷನಲ್ ಇನ್ಕಮ್ ಅಂದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದನೆಯಾದ ಅಂತಿಮ ಸರಕು ಮತ್ತು ಸೇವೆಗಳ ಹಣದ ಮೌಲ್ಯವನ್ನು ನಾವೇನು ಕರಿತೀವಿ? ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಆಯ್ತಾ? ಹಾಗಾದ್ರೆ ನ್ಯಾಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ರೆಫರೆನ್ಸ್ ಬೇಕಲ್ವಾ? ರೆಫರೆನ್ಸ್ ಇಯರ್ ಬೇಕು. ಸೊ ರೆಫರೆನ್ಸ್ ಇಯರ್ ಅನ್ನ ನಾವೇನು ಕರಿತೀವಿ? ಒಂದು ಬೇಸ್ ಇಯರ್ ಅಂತ ತಗೋತೀವಿ, ಆಧಾರ ವರ್ಷ ಅಂತ. ಯಾವ ಆಧಾರ ವರ್ಷ ಅಂತ ತಗೋತೀವಿ ಅಂದ್ರೆ ಯಾವ ವರ್ಷದಲ್ಲಿ ಈ ಒಂದು ನ್ಯಾಷನಲ್ ಇನ್ಕಮು ಅಥವಾ ಇನ್ ಕೇಸ್ ಆಫ್ GDP ಅಥವಾ GNP NNP ಫ್ಲಕ್ಚುವೇಷನ್ ಜಾಸ್ತಿ ಆಗಲ್ಲ, ಅದನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಬೇಸ್ ಇಯರ್ ಅಂತ ತಗೋತೀವಿ. ಭಾರತದಲ್ಲಿ GDP ಅನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಥವಾ ನ್ಯಾಷನಲ್ ಇನ್ಕಮ್ ಅನ್ನ ಇನ್ GDP ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ 2011-12ನೇ ಸಾಲನ್ನು ನಾವೇನು ತಗೊಂಡಿವಿ? ಬೇಸ್ ಇಯರ್ ಅಂತ ತಗೊಂಡಿದ್ದೀವಿ. ಅರ್ಥ ಇವು ಗೊತ್ತಿರಬೇಕು. ಇಲ್ಲಿ GDP ಅಂತಕ್ಕಂದ್ರೆ ಏನಂದ್ರೆ ಇದು ಏನಂದ್ರೆ ಹೇಳ್ತಂದ್ರೆ ಇದು ಎಲ್ಲಿ ಅಂತ ಹೇಳುತ್ತೆ. ಎಲ್ಲಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಎಲ್ಲಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಅಂದ್ರೆ ಅರ್ಥ ಏನು? ಭಾರತದಲ್ಲಿ ತಯಾರಾದ ಒಟ್ಟು ಏನಂದ್ರೆ ಸರಕು ಸೇವೆಗಳ ಹಣದ ಮೌಲ್ಯವನ್ನ ಅದು ಭಾರತೀಯರೇ ತಯಾರಾದ ಮಾಡಲಿ ಅಥವಾ ವಿದೇಶಿಯರೇ ತಯಾರು ಮಾಡಲಿ, ಒಟ್ಟಾರೆಯಾಗಿ ಅವರು ಗಳಿಸಿದ ಹಣ ಅಥವಾ ಅವರು ಮಾಡಿದ ಖರ್ಚನ್ನ ಕೂಡಿಸಲಾಗತ್ತೆ. ಅದೇನಾದರೂ ಭಾರತದ ಒಂದು ಪ್ರದೇಶದ ಒಳಗೆ ಇದ್ದರೆ ಎಲ್ಲಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಇನ್ನು ಅದರಲ್ಲಿ ನಿವ್ವಳವನ್ನ ಅಂದ್ರೆ
ಸವಕಳನೆ ಕಳೆದ್ರೆ ಏನು ಸಿಗುತ್ತೆ, ನಿವ್ವಳ ಸಿಗುತ್ತೆ. ಇನ್ನು GNP ಅಂದ್ರೆ ಏನು, ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಯಾರು ಎಂಬ ಪ್ರಶ್ನೆ ಅಂದ್ರೆ ಏನು, ನಮ್ಮ ಒಂದು ಭಾರತ ಪ್ರಜೆಗಳು ವಿದೇಶದಲ್ಲಿದ್ದಾರೆ, ಇನ್ನು ವಿದೇಶಿ ಪ್ರಜೆಗಳು ಭಾರತದಲ್ಲಿದ್ದಾರೆ. ಅದರ ಅರ್ಥ ಅಂದ್ರೆ ಭಾರತದವರು ತಯಾರಿಸಿದ ಸರಕು ಮತ್ತು ಸೇವೆಗಳ ಹಣದ ಮೌಲ್ಯ ಅನ್ನ ಕೂಡಿಸ್ಬೇಕು, ವಿದೇಶಿಯವರು ತಯಾರಿಸಿದ ಸರಕು ಮತ್ತು ಸೇವೆಗಳ ಹಣದ ಮೌಲ್ಯನ ಏನು ಮಾಡಬೇಕು, ಕಳಿಬೇಕು. ಅಂತ ಒಟ್ಟಾರೆಯಾಗಿ ಭಾರತೀಯರು ಗಳಿಸಿದ ಹಣವನ್ನ ಕೂಡಿಸ್ಬೇಕು, ವಿದೇಶರಿಗೆ ಗಳಿಸಿರ್ತಕ್ಕಂಥ ಹಣವನ್ನ ಕಳಿಬೇಕು, ಅಥವಾ ಅವ್ರು ಮಾಡಿದ ಖರ್ಚನ್ನ ಕೂಡಿಸ್ಬೇಕು, ಅವ್ರು ಮಾಡಿದ ಖರ್ಚವನ್ನ ಕಳಿಬೇಕು. ಇದಕ್ಕೇನು ಕರಿತೀವಿ, GNP ಅಲ್ಲಿ ಸವಕಳಿ ಕಳೆದ್ರೆ NNP ಸಿಗುತ್ತೆ. ಮತ್ತೆ ಇವೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದರೆ, ಅದಕ್ಕೆ ನಾನು ಒಂದು ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವೆಲ್ಲ ಗೊತ್ತಿರಲಿ, ಅರ್ಥ ಆಯ್ತಾ, ಎಕನಾಮಿಕ್ಸ್ ಅಲ್ಲಿ ಬರುತ್ತೆ. ಸೊ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಒಟ್ಟು ದೇಶೀಯ ಉತ್ಪನ್ನ GDP ದತ್ತಾಂಶಕ್ಕಾಗಿ ಮೂಲ ವರ್ಷವನ್ನು ಪರಿಷ್ಕರಿಸಲು 26 ಸದಸ್ಯರ ಸಲಹಾ ಸಮಿತಿಯನ್ನು ರಚಿಸಿದೆ. ಇಂಪಾರ್ಟೆಂಟ್, ಅರ್ಥ ಆಯ್ತಾ. ನಾವು GDP ಪ್ರಸ್ತುತವಾಗಿ ಯಾವ ಒಂದು ವರ್ಷವನ್ನು ತೆಗೆದುಕೊಂಡಿದ್ದೀವಿ, ರೆಫರೆನ್ಸ್ ಬೇಸ್ ಇಯರ್ ಅಂದ್ರೆ 2011-12 ತೆಗೆದುಕೊಂಡಿದ್ದೀವಿ, ಅರ್ಥ ಆಯ್ತಾ. ಈ ಬೇಸ್ ಇಯರ್ ಅನ್ನ ಪರಿಷ್ಕರಣೆ ಮಾಡಲು ಇನ್ನೊಂದು ಬೇರೆ ಒಂದು ಬೇಸ್ ಇಯರ್ ಅನ್ನು ತಗೊಳ್ಳೋಗೋಸ್ಕರ ಏನ್ ಮಾಡಿದೀವಿ ಅಂದ್ರೆ ಒಂದು 26 ಜನ ಒಳಗೊಂಡಿರತಕ್ಕಂಥ ಸದಸ್ಯರ ಒಂದು ಸಲಹಾ ಸಮಿತಿಯನ್ನ ರಚನೆ ಮಾಡಿದೀವಿ. ಇನ್ನೊಂದು ಏನ್ ಬರುತ್ತೆ ಅಂದ್ರೆ ಇಲ್ಲಿ ಮತ್ತೆ ಎಕನಾಮಿಕ್ಸ್ ಅಲ್ಲಿ ಕೋರ್ ಆಗುತ್ತೆ, ಬಟ್ ನೀವು ಹೇಳ್ತೀನಿ ನೋಡಿ, ಇಲ್ಲಿ GDP ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಯಾವ ವರ್ಷವನ್ನ ನಾವು ಆ ಬೆಲೆಗಳನ್ನ ಪರಿಗಣನೆ ತೆಗೆದುಕೊಂಡಿದೀವಿ, ಗೂಡ್ಸ್ ಅಂಡ್ ಸರ್ವಿಸಸ್ಗಳದು. ನಾವ್ ಏನಾದ್ರೂ 2011 ಮತ್ತು 2012 ಒಂದು ವ್ಯಾಲ್ಯೂವನ್ನ ಪರಿಗಣನೆ ತೆಗೆದುಕೊಂಡು GDP ಕ್ಯಾಲ್ಕುಲೇಟ್ ಮಾಡಿದ್ರೆ ಅದಕ್ಕೆ ರಿಯಲ್ GDP ಅಂತ ಕರಿತೀವಿ, ಆಯ್ತಾ, ರಿಯಲ್ GDP ಅಂತ ಕರಿತೀವಿ. ಇನ್ನೇನಾದ್ರೂ ಕರೆಂಟ್ ಇಯರ್ ಪ್ರಸ್ತುತ ಕರೆಂಟ್ ಇಯರ್ 2024 ಸರಕು ಮತ್ತು ಸೇವೆಗಳ ಬೆಲೆ ಎಷ್ಟಿತ್ತು ಅದನ್ನ ಪರಿಗಣನೆಗೆ ತೆಗೆದುಕೊಂಡು ನಾವು GDP ಕ್ಯಾಲ್ಕುಲೇಟ್ ಮಾಡಿದ್ರೆ ಅದಕ್ಕೆ ನಾವೇನು ಕರಿತೀವಿ, ನಾಮಿನಲ್ GDP ಅಂತ ಕರಿತೀವಿ. ನೋಡಿ, ನಾಮಿನಲ್ GDP ಇದು ಗೊತ್ತಿರಬೇಕು. ನಾಮಿನಲ್ GDP ಅಂದ್ರೆ ಏನು, ರಿಯಲ್ GDP ಅಂದ್ರೆ ಏನು, ಬೇಸ್ ಇಯರ್ ಯಾವುದು, ಅರ್ಥ ಆಯ್ತಾ. ಹೊಸ ಸಮಿತಿ ಅಧ್ಯಕ್ಷತೆಯನ್ನು ಬಿಶ್ವನಾಥ್ ಗೋಲ್ಡರ್ ಅವರು ಏನ್ ಮಾಡ್ತಾ ಇದ್ದಾರೆ, ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಸಮಿತಿ ಅಧಿಕಾರವಿದು 5 ವರ್ಷಗಳವರೆಗೆ ಅಥವಾ ಮುಂದಿನ ಮೂಲ ವರ್ಷದ ಪರಿಷ್ಕರಣೆ ಪೂರ್ಣಗೊಳ್ಳುವವರೆಗೆ ಇದು ಇರುತ್ತದೆ. ಎಲ್ಲಿವರೆಗೆ ಒಂದು ಫೈನಲ್ ಡಿಸಿಷನ್ ಬರ್ತಾರೆ, ಇದು ಈ ವರ್ಷವನ್ನ ಮೂಲ ವರ್ಷ ಅಂತ ತಗೊಳ್ಳಿ ಅಂತಕ್ಕಂಥದ್ದು ಯಾವಾಗ ಒಂದು ವರ್ಡಿಕ್ಟ್ ಕೊಡ್ತಾರ, ಸೊ ಅಲ್ಲಿವರೆಗೆ ಇದೇನಂದ್ರೆ ಈ ಒಂದು ಸಮಿತಿ ಕಂಟಿನ್ಯೂಸ್ ಆಗಿ ಇರುತ್ತೆ. ಪ್ರಸ್ತುತ ರಾಷ್ಟ್ರೀಯ ಆದಾಯದಂತ ಅನೇಕ ಪ್ರಮುಖ ಆರ್ಥಿಕ ಕ್ರಮಗಳನ್ನ 2011-2012 ಮೂಲ ವರ್ಷವನ್ನು ಏನ್ ಮಾಡಿದೀವಿ, ನಾವು ತಗೊಂಡಿದೀವಿ. ಮೂಲ ವರ್ಷವು 2020-21 ಪರಿಶೀಲನೆಗಾಗಿ ಪ್ರಸ್ತಾಪಿಸಲಾಗಿದೆ. 2020 ಮತ್ತು 21ನೇ ವರ್ಷನ ತಗೊಳ್ಳಿ ಅಂತ ಪ್ರಸ್ತಾಪನ ಮಾಡಿದ್ದಾರೆ, ಬಟ್ ಅವ್ರು ಇನ್ನೂ ನೋಡ್ತಾರೆ ಯಾವ ವರ್ಷದಲ್ಲಿ ಫ್ಲಕ್ಚುಯೇಷನ್ ಜಾಸ್ತಿ ಇದೆ, ಯಾವ ವರ್ಷದ ತಗೊಂಡ್ರೆ ನಮಗೊಂದು ರಿಯಲ್ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಅದನ್ನೆಲ್ಲವನ್ನು ಪರಿಗಣನೆ ತೆಗೆದುಕೊಂಡ್ಬಿಟ್ಟು ಅವ್ರು ರೆಕಮೆಂಡೇಶನ್ ಕೊಡ್ತಾರೆ. ಅವಾಗ ನಾವು ಕೊಟ್ಟಾಗ ಇನ್ನೊಂದು ಬಾರಿ ಡಿಸ್ಕಷನ್ ಮಾಡೋಣ. ಬಟ್ ಏನೋ ಇದು ನ್ಯೂಸ್ ಕಾಂಟ್ಯಾಕ್ಟ್ಸ್ ಗೊತ್ತಿರಲಿ. ಈ ಹಿಂದೆ ಮೂಲ ವರ್ಷವನ್ನ 2004-2005ರಿಂದ 2011-2012ಕ್ಕೆ ಬದಲಾವಣೆ ಮಾಡಿದೀವಿ ನಾವು. 2004-2005 ಇತ್ತು, ಅದನ್ನ 2011-12ಕ್ಕೆ ಏನ್ ಮಾಡಿದೀವಿ, ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದನ್ನು ಕೂಡ. ಇನ್ನು ವಿವಿಧ ಸೂಚ್ಯಂಕಗಳಲ್ಲಿ ಮೂಲ ವರ್ಷ, ಆಯ್ತಾ, ವಿವಿಧ ಸೂಚ್ಯಂಕಗಳಲ್ಲಿ ಏನೇನು ಮೂಲ ವರ್ಷ ತಗೊಂಡಿದ್ದೀವಿ ಅಂದ್ರೆ ಪ್ರಸ್ತುತ ಕೈಗಾರಿಕಾ ಉತ್ಪಾದನಾ ಸೂಚಕ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಕರಿತೀವಿ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಸೊ ಅದಕ್ಕೂ ಕೂಡ 2011-12 ಒಂದು ಮೂಲ ವರ್ಷವನ್ನು ತಗೋತೀವಿ. ಇನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸಗಟು ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತೀವಿ, ಸೊ ಅದಕ್ಕೂ ಕೂಡ 2011-12 ಒಂದು ಮೂಲ ವರ್ಷ ತಗೋತೀವಿ. ಇನ್ನು ಗ್ರಾಹಕ ಬೆಲೆ ಸೂಚ್ಯಂಕ, ದಟ್ ಈಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಇದು 2012 ತಗೋತೀವಿ ಇದನ್ನು ಕೂಡ. ಇನ್ನು ರಾಷ್ಟ್ರೀಯ ಖಾತೆಗಳಿಗೋಸ್ಕರ 2011 ಮತ್ತು 12 ಮೂಲ ವರ್ಷವನ್ನ ಪರಿಗಣನೆಗೆ ತೆಗೆದುಕೊಳ್ತೀವಿ. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಸುಮಾರು ಬಾರಿ ಕೇಳಿದರೆ ಗೊತ್ತಿರಬೇಕು. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಯಾವ ರಾಜ್ಯದ ಪಕ್ಷಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜಸ್ಥಾನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣಾ ಸಚಿವಾಲಯವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮತ್ತು ಲೆಸ್ಸರ್ ಫ್ಲೋರಿಕನ್ ಸಂರಕ್ಷಣೆಯ ಮುಂದಿನ ಹಂತಕ್ಕಾಗಿ 56 ಕೋಟಿ ರೂಪಾಯಿಯನ್ನ ಏನ್ ಮಾಡಿದೆ ಅಂದ್ರೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ಸೊ ನ್ಯೂಸ್ ಅಲ್ಲಿ ಬಂದಿರೋದಾಗಿ ನಾನು ಅದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೀನಿ. ಸೊ ಈಗ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದರ ಒಂದು ವೈಜ್ಞಾನಿಕ ಹೆಸರು ಅಂದರೆ ಆಡಿಯೋಟಿಸ್ ನೆಗ್ರಿಸೆಪ್ಸ್ ಅಂತಕ್ಕಂಥದ್ದು. ಇನ್ನು ಸ್ಥಳೀಯವಾಗಿ ಗೋಡ್ವಾನ್ ಎಂದು ಕೂಡ ಕರೆಯಲಾಗುತ್ತೆ. ಇದಕ್ಕೆ ಗೋಡ್ವಾನ್ ಅಂತಾನು ಕೂಡ ಕರಿತೀವಿ. ಇದಕ್ಕೆ ಎಕ್ಸಾಮ್ ಅಲ್ಲಿ ನಿಮಗೆ ಇದ್ರ ಹೆಸರು ಕೊಡದೆ ಗೋಡ್ವಾನ್ ಅಂತ ಕೇಳಬಹುದು. ವಿಶ್ವದ ಅತ್ಯಂತ ಭಾರವಾದ ಹಾರುವ ಪಕ್ಷಿಗಳಲ್ಲಿ ಒಂದಾಗಿದೆ ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಇದು ರಾಜಸ್ಥಾನದ ಒಂದು ರಾಜ್ಯ ಪಕ್ಷಿಯಾಗಿರ್ತಕ್ಕಂಥದ್ದು. ಭಾರತ ಸರ್ಕಾರವು 2012ರಲ್ಲಿ ಪ್ರಾಜೆಕ್ಟ್ ಬಸ್ಟರ್ಡ್ ಅನ್ನು ಪ್ರಾರಂಭಿಸಿತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ KS ಪ್ರಿಲಿಮ್ಸ್ ಅಲ್ಲಿ ಎನ್ವೈರನ್ಮೆಂಟ್ ಸೆಕ್ಷನ್ ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆನ ಕೇಳಿದಾಗ ಇದು ಹೆಲ್ಪ್ ಆಗುತ್ತೆ. ರಾಜಸ್ಥಾನ್ ಥಾರ್ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಪೋಖ್ರಾನ್ ಫೀಲ್ಡ್ ಫೈರಿಂಗ್
ರೇಂಜಿನ ಒಂದು ಶುಷ್ಕ ಹುಲ್ಲುಗಾವಲಲ್ಲಿ ಇದರ ಒಂದು ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುತ್ತದೆ. ಭಾರತದ ಯಾವ ಪ್ರದೇಶದಲ್ಲಿ ಅತಿ ಅಂತಂದ್ರೆ ವಾಯು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಇದು ಮೋರ್ ಪರ್ಟಿಕ್ಯುಲರ್ಲಿ ಅಂಟು ದ ಥಾರ್ ಮರುಭೂಮಿಯಲ್ಲಿ ಕಂಡುಬರುತ್ತೆ. ಇದನ್ನು ಹುಲ್ಲುಗಾವಲು ಪರಿಸರ ವ್ಯವಸ್ಥೆ ಒಂದು ಆರೋಗ್ಯಕರ ಸೂಚಕವೆಂದು ಪರಿಗಣಿಸಲಾಗುತ್ತೆ. ಆಯ್ತಾ, ಇದು ಒಂದು ಬಸ್ ಸ್ಟ್ಯಾಂಡ್ ಅನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಹೆಂಗಿದೆ ಪರಿಸರ ಅನ್ನೋದು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅಂದ್ರೆ ಅದನ್ನ ಅಂದಾಜು ಮಾಡ್ತಾರೆ. ಇದರ IUCN ರೆಡ್ ಲಿಸ್ಟ್ ಅಲ್ಲಿ ನೋಡ್ತಾ ಬಂದಾಗ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಶೆಡ್ಯೂಲ್ 1ರಲ್ಲಿ ಪ್ರೊಟೆಕ್ಷನ್ ಅನ್ನು ನೀಡಲಾಗಿದೆ. ಇನ್ನು ಸೈಡ್ಸ್ ಅಲ್ಲಿ ಅಪೆಂಡಿಕ್ಸ್ 1ರಲ್ಲಿ ಪ್ರೊಟೆಕ್ಷನ್ ನೀಡಲಾಗಿದೆ. ಆಯ್ತಾ, ಈ ಒಂದು ನಾನು ಏನು ಹೇಳಿದೆ, ಒಂದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಏನಿದೆ, ರಾಜಸ್ಥಾನ್ ಸರ್ಕಾರ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ವಿತ್ ರಾಜಸ್ಥಾನ್ ಸರ್ಕಾರ ಮತ್ತು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಜೂನ್ 2019ರಲ್ಲಿ ಮರುಭೂಮಿ ರಾಷ್ಟ್ರೀಯ ಉದ್ಯಾನದಲ್ಲಿ ಸಂರಕ್ಷಣಾ ಸಂತಾನೋತ್ಪತ್ತಿ ಕೇಂದ್ರ ಸೌಲಭ್ಯವನ್ನು ಸ್ಥಾಪಿಸಿತು. ಇದನ್ನು ಗೊತ್ತಿರಲಿ, ಇದಕ್ಕೋಸ್ಕರ ಒಂದು ಸಂತಾನೋತ್ಪತ್ತಿ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿದೆ. ಮರುಭೂಮಿ ಎಲ್ಲಿಂದ್ರೆ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ, ರಾಜಸ್ಥಾನದಲ್ಲಿ. ಆ ಒಂದು ಅಲ್ಲಿ ಯಾವ್ಯಾವ ಅಂದ್ರೆ ರಾಜಸ್ಥಾನ ಸರ್ಕಾರ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ನಮ್ಮ ಒಂದು ಏನಿದೆ ಫಾರೆಸ್ಟ್ ಮಿನಿಸ್ಟ್ರಿ ಅದ ಕೇಂದ್ರ. ಸೊ ಅದು ರಾಜ್ಯದ ಬಳ್ಳಾರಿ ಜಿಲ್ಲೆಯ ಒಂದು ಸಿರುಗುಪ್ಪದಲ್ಲಿ ರಾಜ್ಯದ ಅರಣ್ಯ ಇಲಾಖೆಯು ಸ್ಥಳೀಯ ರೈತರಿಗೆ ಖರೀದಿಸಿದ 1000 ಹೆಕ್ಟೇರ್ ಭೂಮಿಯಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ತಳಿ ಒಂದು ಸಂವರ್ಧನಾ ಕೇಂದ್ರವನ್ನು ನಿರ್ಮಿಸಲು ಯೋಜಿಸಲಾಗಿದೆ. ಇದನ್ನು ಕೂಡ ಇಂಪಾರ್ಟೆಂಟ್ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನೋಡಿ ಲೆಸ್ಸರ್ ಫ್ಲೋರಿಕಾನ್ ಬಗ್ಗೆನೂ ಕೂಡ ನೋಡೋಣ. ಇದರ ಒಂದು ವೈಜ್ಞಾನಿಕ ಹೆಸರೆಂದರೆ ಸಿಪಿಯೋಟೈಡಸ್ ಇಂಡಿಕಸ್ ಅಂತ ಹೇಳ್ತೀವಿ. ಲೆಸ್ಸರ್ ಫ್ಲೋರಿಕಾನು ಇದನ್ನು ಸಾಮಾನ್ಯವಾಗಿ ಲೀಕ್ ಅಥವಾ ಖರ್ಮೋರ್ ಎಂದು ಕರೆಯಲಾಗುತ್ತೆ. ಈ ಒಂದು ಲೆಸ್ಸರ್ ಫ್ಲೋರಿಕಾನ್ಗೆ ಇದು ಸಿಪಿಯೋಟೈಡಸ್ ಕುಲದ ಒಂದು ಏಕೈಕ ಸದಸ್ಯವಾಗಿದೆ. ಆಯ್ತಾ, ಇದು ಭಾರತ ಉಪಖಂಡಕ್ಕೆ ಸ್ಥಳೀಯವಾಗಿದೆ. ಇಂಪಾರ್ಟೆಂಟ್, ಇಟ್ ಇಸ್ ಎಂಡಮಿಕ್ ಟು ದಿ ಇಂಡಿಯನ್ ಸಬ್ ಕಾಂಟಿನೆಂಟ್. ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ಇದು ಎಂಡಮಿಕ್ ಆಗಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. IUCN ಸ್ಟೇಟಸ್ ಏನಿದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ ಲೆಸ್ಸರ್ ಫ್ಲೋರಿಕಾನ್. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹೀನ್ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೇಳಿದರೆ, ಸೊ ಯಾರಿಗೆ ಸ್ವಲ್ಪ ಮರಾಠಿ ಲ್ಯಾಂಗ್ವೇಜ್ ಗೊತ್ತಿರುತ್ತೆ ಈಸಿಯಾಗಿ ಹೇಳ್ಬೋದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಮಹಾರಾಷ್ಟ್ರ. ನೋಡ್ರಿ, ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವು ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹೀನ್ ಯೋಜನೆಯನ್ನ ಪ್ರಾರಂಭಿಸಿತು. ಇದು ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ನಿರುದ್ಯೋಗಿಗಳಿಗೆ ಬೆಂಬಲವನ್ನು ನೀಡುತ್ತೆ. ಫ್ರೀ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ನೀಡುತ್ತೆ. 21ರಿಂದ 60 ವಯಸ್ಸಿನ ಅರ್ಹ ಮಹಿಳೆಯರಿಗೆ ಮಾಸಿಕ ಅಂದ್ರೆ 1500 ಆರ್ಥಿಕ ಬೆಂಬಲ ನೀಡಿ ಸ್ವಾವಲಂಬನೆ ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಎಷ್ಟಂದ್ರೆ 1500 ರೂಪಾಯಿಗಳನ್ನ ಆರ್ಥಿಕ ಬೆಂಬಲನ್ನು ಕೂಡ ಈ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ. ಇದು ಯಾವುದಂದ್ರೆ ಮಹಾರಾಷ್ಟ್ರ ಸರ್ಕಾರ ಜಾರಿಗೆ ತಂದಿದೆ. ನೋಡಿ, ಗೊತ್ತಿರಬೇಕು ನಿಮಗೆ, ಲಾಡ್ಲಿ ಬಹನ್ ಯೋಜನೆ ಮತ್ತು ಕರ್ನಾಟಕ ತಂದಿರ್ತಕ್ಕಂಥದ್ದು, ತೆಲಂಗಾಣ ಸರ್ಕಾರ ತಂದಿರ್ತಕ್ಕಂಥದ್ದು. ಒಂದೊಂದು ಬಾರಿ ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗೋಸ್ಕರ ಸ್ಪೆಸಿಫಿಕ್ ಯಾವ ರಾಜ್ಯಗಳು ತಂದಿದ್ದಾವೆ ಅವ್ರ ರಾಜ್ಯಗಳು ಕೊಡ್ತಾರೆ. ಒಂದೊಂದು ಕಡೆ ಇನ್ನೊಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ ಯಾವುದು ಸರಿಯಾಗಿದೆ ಅಥವಾ ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ. ಗೊತ್ತಿರಬೇಕು, ಇಂಪಾರ್ಟೆಂಟ್ ಈ ತರ ಒಂದು ಫ್ಯಾಕ್ಟ್ಸ್ಗಳು. ನೆಕ್ಸ್ಟ್ ಕ್ವಶನ್ ನೋಡಿ, ಮೈತ್ರಿ ಸಮರಾಭ್ಯಾಸವು ಭಾರತ ಮತ್ತು ಯಾವ ದೇಶದ ಮಧ್ಯೆ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಥೈಲ್ಯಾಂಡ್. ನೋಡ್ರಿ, ಇಂಪಾರ್ಟೆಂಟ್, ನಾನು ಈಗಾಗಲೇ ನಿಮ್ಗೆ ಸುಮಾರು ಕ್ಲಾಸಲ್ಲಿ ಹೇಳಿದ್ದೀನಿ. ಇಂಡಿಯಾಸ್ ಎಕ್ಸರ್ಸೈಸ್ ವಿತ್ ಅದರ್ ಕಂಟ್ರಿ, ಮಿಲಿಟರಿ ಎಕ್ಸರ್ಸೈಸು ಭಾರತ ಒಂದು ಸಮರಾಭ್ಯಾಸಗಳು ಇತರ ದೇಶಗಳೊಂದಿಗೆ ಯಾವಾಗಲೂ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಹಾಟ್ ಟಾಪಿಕ್. ಹೆಂಗೆ ನಿಮ್ಮ UPSC ಒಂದು ಪ್ರಿಲಿಮ್ಸ್ ಅಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದರು ಅಂತ ಒಂದು ಸಮರಾಭ್ಯಾಸ ಮೇಲೆ. ಸೊ KPSC ಅಲ್ಲಿ ಕೂಡ ಪಕ್ಕಾ ಒಂದು ಕ್ವಶನ್ ಬಂದೇ ಬರುತ್ತೆ ಸಮರಾಭ್ಯಾಸ ಮೇಲೆ. ನೀವು ತಯಾರಾಗಿರ್ಬೇಕು. ಅರ್ಥ ಆಯ್ತಾ? ಮೈತ್ರಿ ಅಂತಕ್ಕಂಥದ್ದು ಭಾರತ ಮತ್ತು ಥೈಲ್ಯಾಂಡ್ ಮಧ್ಯದಲ್ಲಿ ನಡೆಯುತ್ತೆ. ಮೈತ್ರಿ ಸಮರಾಭ್ಯಾಸವು ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದ್ದು ಇದು ಥೈಲ್ಯಾಂಡಿನ ತಕ್ ಪ್ರಾಂತ್ಯದಲ್ಲಿ ನಡೆದಿದೆ. ಆಯ್ತಾ? ಥೈಲ್ಯಾಂಡಿನ ಒಂದು ತಕ್ ಪ್ರಾಂತ್ಯದಲ್ಲಿ ಏನಾಗಿದೆ, ಪ್ರಾರಂಭವಾಗಿದೆ. ಗೊತ್ತಿರಬೇಕು, ಮೈತ್ರಿ ಸಮರಾಭ್ಯಾಸ ಇಟ್ ಟುಕ್ ಪ್ಲೇಸ್ ಬಿಟ್ವೀನ್ ಇಂಡಿಯಾ ಅಂಡ್ ಥೈಲ್ಯಾಂಡ್. ಪ್ರಸ್ತುತವಾಗಿ ನಡೀತಾ ಇರ್ತಕ್ಕಂಥದ್ದು 13ನೇ ಆವೃತ್ತಿ. ಈ 13ನೇ ಆವೃತ್ತಿಯಲ್ಲಿ ನಡೆದಿದೆ, ಥೈಲ್ಯಾಂಡ್ದಲ್ಲಿ ನಡೀತಾ ಇದೆ. ಈ ಹಿಂದೆ ಕಳೆದ ಆವೃತ್ತಿ ಮೇಘಾಲಯದಲ್ಲಿ 2019ರಲ್ಲಿ ನಡೆಸಲಾಗಿತ್ತು. ಈಗ 13ನೇ ಆವೃತ್ತಿಯನ್ನ ಎಲ್ಲಿ ನಡೀತಾ ಇದೆ ಅಂದ್ರೆ ಥೈಲ್ಯಾಂಡ್ದಲ್ಲಿ ಒಂದು ತಕ್ ಪ್ರಾಂತ್ಯದಲ್ಲಿ ನಡೀತಾ ಇದೆ. ಮತ್ತೆ ಯಾರ ಮಧ್ಯದಲ್ಲಿ ನಡೀತಾ ಇದೆ, ಎಷ್ಟನೇ ಆವೃತ್ತಿ, ಎಲ್ಲಿ ನಡೆದಿದೆ ಅಂತಕ್ಕಂಥ ಕ್ಲಿಯಾರಿಟಿ ಇರಬೇಕು. ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಇದನ್ನು ಕೂಡ ಮಿಲಿಟರಿ ಎಕ್ಸರ್ಸೈಸ್ ಮೇಲೆ ಪ್ರಶ್ನೆ ಇದೆ. ಮತ್ತೆ ಇದನ್ನು ಕೂಡ ನ್ಯೂಸ್ ಅಲ್ಲಿ ಇದೆ ನೋಡ್ರಿ. ಕೆಲವರು ಅಂತೀರ ಸಾರಿ ಕೆಲವೊಂದು ಪೇಪರ್ ಕಟ್ಟಿಂಗ್ ಇರಲ್ಲ ಅಂತ. ನೋಡ್ರಿ, ನಾವು ಕೇವಲ ನಿಮಗೆ ಪೇಪರ್ಗಳನ್ನ ಮಾತ್ರ ರೆಫರ್ ಮಾಡಲ್ಲ. PIB ಅನ್ನ ರೆಫರ್ ಮಾಡ್ತೀವಿ. ತದನಂತರದಲ್ಲಿ ನಿಮಗೆ GK ಟುಡೇ ಅನ್ನ ರೆಫರ್ ಮಾಡ್ತೀವಿ. ಅದೇತಾ, ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ವೆಬ್ಸೈಟ್ಗಳನ್ನ ರೆಫರ್ ಮಾಡ್ತೀವಿ. ಆಮೇಲೆ ಎಲ್ಲಾ ಪತ್ರಿಕೆಗಳನ್ನ ರೆಫರ್ ಮಾಡಿಬಿಟ್ಟು ಎಲ್ಲದರಲ್ಲಿ ಕಾಮನ್ ಇರ್ತಕ್ಕಂಥದ್ದು ಮತ್ತು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಬೇಕು ಅಂತ ವಿಷಯಗಳನ್ನ ನಿಮ್ಗೆ ಕೊಡ್ತಾ ಇದೀವಿ. ಆಯ್ತಾ? ನೀವೇನು ಮತ್ತೆ ಅಲ್ಲಿ ಸರ್ಚ್ ಮಾಡು, ಇಲ್ಲಿ ಸರ್ಚ್ ಮಾಡು ನಿಮಗೆ ಒಂದು ತ್ರಾಸ ಆಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ಇಂಥ ಕಂಟೆಂಟ್ ಅನ್ನ ಕೊಡ್ತಾ ಇದೀವಿ.
ಸೊ ಅದಕ್ಕೆ ನೀವೆಲ್ಲ ಏನು ಮಾಡಬೇಕಂದ್ರೆ ವಿಡಿಯೋಸ್ಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ಮಾಧ್ಯಮಗಳಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಆದಷ್ಟು, ಅರ್ಥ ಆಯ್ತಾ? ಯಾಕಂದ್ರೆ ನಿಮ್ಮ ಲೈಕು ನಿಮ್ಮ ಶೇರು ನಮಗೇನು ಕೊಡುತ್ತೆ, ಮೋಟಿವೇಶನ್ ಕೊಡುತ್ತೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? 4ನೇ ಆಪ್ಷನ್ ಭಾರತ ಮತ್ತು ಮಂಗೋಲಿಯಾ. ನ್ಯೂಮ್ಯಾಡಿಕ್ ಎಲಿಫೆಂಟ್ ಅಂತ ಹೇಳ್ತೀವಿ. ನ್ಯೂಮ್ಯಾಡಿಕ್ ಎಲಿಫೆಂಟ್ ಎಕ್ಸರ್ಸೈಸ್ ಟುಕ್ ಪ್ಲೇಸ್ ಬಿಟ್ವೀನ್ ಭಾರತ ಮತ್ತು ಮಂಗೋಲಿಯಾ. ನ್ಯೂಮ್ಯಾಡಿಕ್ ಎಲಿಫೆಂಟ್ ಭಾರತ ಮತ್ತು ಮಂಗೋಲಿಯಾ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಜುಲೈ 3ರಿಂದ ಜುಲೈ 16ರವರೆಗೆ ನಡೆಸಲು ಉದ್ದೇಶಿಸಲಾಗಿದೆ. ಪ್ರಸ್ತುತವಾಗಿ ಎಲ್ಲಿ ನಡೀತಾ ಇದೆ ಅಂದರೆ ಮೇಘಾಲಯದಲ್ಲಿ ನಡೆಸಲಾಗ್ತಾ ಇದೆ, ಅಂದರೆ ಭಾರತದಲ್ಲಿ ನಡೀತಾ ಇದೆ. ಎಷ್ಟನೇ ಆವೃತ್ತಿ ಇದು? 16ನೇ ಆವೃತ್ತಿ. ವಾರ್ಷಿಕವಾಗಿ ನಡೆಯುವ ಒಂದು ವ್ಯಾಯಾಮವಾಗಿದೆ. ಲಾಸ್ಟ್ ಟೈಮ್ ಎಲ್ಲಿ ನಡೆದಿತ್ತು? ಮಂಗೋಲಿಯಾದಲ್ಲಿ ನಡೆದಿತ್ತು. ಈ ಬಾರಿ ಎಲ್ಲಿ ನಡೀತಾ ಇದೆ? ಇಂಡಿಯಾದಲ್ಲಿ, ಪರ್ಟಿಕ್ಯುಲರ್ ಅಲ್ಲಿ ಮೇಘಾಲಯದಲ್ಲಿ. ಯಾವುದು? ನ್ಯೂಮ್ಯಾಡಿಕ್ ಎಲಿಫೆಂಟ್. ಯಾವ ದೇಶಗಳ ಮಧ್ಯದಲ್ಲಿ? ಭಾರತ ಮತ್ತು ಮಂಗೋಲಿಯಾ. ದಿಸ್ ಮಚ್ ಇಸ್ ಇನಫ್ ಫಾರ್ ಯುವರ್ ಎಕ್ಸಾಮಿನೇಷನ್. ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನಿದೆ? ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂಟೋನಿಯಾ ಕೋಸ್ಟಾ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ನ್ಯೂಮ್ಯಾಚುಸೆಲ್ ಪ್ರದೇಶವು ಇತ್ತೀಚೆಗೆ ಪ್ರವಾಹದಿಂದ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಯಾವ ರಾಜ್ಯ ಅಥವಾ ಯುಟಿಯಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಡಾಖ್. ಇತ್ತೀಚೆಗೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ನ ಸಭೆಯಲ್ಲಿ ನಡೆಯಿತು ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಂಗಾಪುರ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಸ್ವಾಲ್ಬಾರ್ಡ್ ಯಾವ ಒಂದು ಸಾಗರದಲ್ಲಿ ದ್ವೀಪ ಸಮೂಹವಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆರ್ಕಟಿಕ್ ಸಾಗರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.